ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಇವತ್ತಿನ ದಿನ ಸಂಕ್ರಾಂತಿ ಸ್ಪೆಷಲ್ಲು. ಈ ದಿನನ ನಾನು ಹೇಗೆ ಕಳೆದೆ ಅಂತ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಮೊದಲನೇದಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ನಾನು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಮಾವಿನ ಸೊಪ್ಪೆಲ್ಲ ಬಾಗಿಲಿಗೆ ಹಾಕಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಬೇಗ ಟಿಫನ್ ಮಾಡಬೇಕಾಗಿತ್ತು, ಹಾಗಾಗಿ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಟಿಫನ್ಗೆ ನಾನು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ವೆಜಿಟೇಬಲ್ ಕುರ್ಮಾ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ಕಟ್ ಮಾಡಿಟ್ಕೊಂಡಿರೋಂತಹ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ತೆಂಗಿನಕಾಯಿ ಫ್ರೆಶ್ ಕೊಕೊನಟ್ ಇದ್ದರೆ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದೆಲ್ಲ ಆರಿದ್ಮೇಲೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ನವಿಲುಕೋಸು ಹಾಗೂ ಬಟಾಣಿನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಸೋಂಪು, ಕಸ್ತೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದ್ದು ಕರಿಬೇವು ಹಾಕ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದ್ಸತಿ ಕಲಿಸ್ಕೊಬೇಕಾಗುತ್ತೆ. ಇವತ್ತು ನಾನು ಗೀ ರೈಸ್ ಮತ್ತು ಕುರ್ಮಾ ಮಾಡೋಣ ಟಿಫನ್ಗೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನಾದಮೇಲೆ ಸ್ವಲ್ಪ ಮೊಳಕೆ ಕಾಳು ಕಟ್ಟಿದ್ದೆ, ಅದನ್ನು ಸಾಂಬಾರು ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಅದನ್ನು ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿರೋಂತಹ ಮಸಾಲೆಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಟೇಸ್ಟ್ ನೋಡಬೇಕು, ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. 1 ವಿಷಿಲ್ ಕೂಗಿಸ್ಕೊಂಡ್ರೆ ಸೂಪರಾಗಿರೋ ಕುರ್ಮಾ ರೆಡಿ ಆಗೋಗುತ್ತೆ. ನಂತರ ನಾನಿಲ್ಲಿ ಗೀ ರೈಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, ಪಲಾವ್ ಸಾಮಾನು, ನೀವು ಏನು ಬೇಕಾದರೂ ಹಾಕ್ಕೊಬೋದು ಪಲಾವ್ ಸಾಮಾನಲ್ಲಿ, ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಗೋಡಂಬಿ ಹಾಕ್ಕೊಬೇಕು. ಗೋಡಂಬಿನೂ ಸ್ವಲ್ಪ ಬ್ರೌನಿಷ್ ಕಲರ್ ಗೋಲ್ಡನ್ ಬ್ರೌನ್ಗೆ ತಿರುಗಿದ್ಮೇಲೆ ಇದಕ್ಕೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರೋಂತಹ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 15 ಮಿನಿಟ್ಸ್ ಬಿಫೋರ್ ನಾನು ಇದನ್ನು ನೆನೆಸಿಟ್ಕೊಂಡಿದ್ದೆ. ಕ್ಲೀನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗತ್ತೆ. ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಅಳತೆಗೆ ತಕ್ಕಂಗೆ ನೀರು ಹಾಕಬೇಕು. ಇಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ನಾನಿಲ್ಲಿ 3 ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಉದ್ರಾಗಿ ಬರಲಿ ರೈಸು ಅಂತ. 1 ಚಿಟಿಕೆ ಅರಿಶಿನ ಹಾಕ್ಕೊಂಡು 1 ಕುದಿ ಬರೋವರೆಗೂ ಇದ್ದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಸೊ ನಾನಿಲ್ಲಿ 2 ವಿಷಿಲ್ ಬರೋವರೆಗೂ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ಬಿಡಿಯಾಗಿ ಆಗಿದೆ ರೈಸು, ತುಂಬ ಚೆನ್ನಾಗಾಗಿತ್ತು. ಸೊ ಇದನ್ನು ನಾನು ವೆಜಿಟೇಬಲ್ ಕುರ್ಮಾ ಜೊತೆ ಸರ್ವ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಇವತ್ತು ಹಬ್ಬ ಅಲ್ವಾ. ಇವರು ನನ್ನ 2 ಮಕ್ಕಳು. ಇವನ ಹೆಸರು ಯದ್ವಿತ್ ಅಂತ, ಇವನ ಹೆಸರು ವಿಶ್ರುತ್ ಅಂತ. ಸರಿ, ಹಬ್ಬದ ವಿಶೇಷವಾಗಿ ಗೆಣಸು ಮತ್ತು ಕಡಲೆಕಾಯಿ, ಅವರೆಕಾಯಿ ಎಲ್ಲ ಬೇಯಿಸ್ಕೊಳ್ಳೋಣ ಅಂತ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಗೆಣಸನ್ನು ನಾನು ಸಪ್ರೇಟಾಗಿ ಬೇಯಿಸ್ಕೊಂಡೆ. ಅವರೆಕಾಯಿ ಮತ್ತು ಕಡಲೆಕಾಯಿನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಮುಳುಗೋವರೆಗೂ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ಈ ರೀತಿ ರೆಡಿಯಾಗಿದ್ದೀನಿ. ಈ ಡ್ರೆಸ್ ಬಂದು ನಾನು ನಮ್ಮ ಅಕ್ಕಂದು ಒಂದು ಶಾಪ್ ಇದೆ, ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು.
ತುಂಬಾ ಚೆನ್ನಾಗಿತ್ತು, ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಇದು ನಂಗೆ ಚೆನ್ನಾಗೂ ಕಾಣಿಸ್ತಾ ಇತ್ತು, ಹಾಗಾಗಿ ಇದು ಹಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು. ಆ್ಯಕ್ಚುಲಿ ಇದು ನನ್ನ ಮೊದಲನೇ ಯೂಟ್ಯೂಬ್ ವೀಡಿಯೋ, ಲಾಂಗ್ ವೀಡಿಯೋ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಹೇಳಿ. ಸೊ ನಂತರ ಇದನ್ನು ನಾನು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೂವು ಇಡಬೇಕಾಗಿತ್ತು ದೇವ್ರ ಹತ್ರ. ಎಲ್ಲ ಹೂವು ಕ್ಲೀನಾಗಿ ಇಟ್ಟು ಪೂಜೆ ಮಾಡಬೇಕಾಗಿತ್ತು. ಸೊ ಬೆಳಗ್ಗೆ ಹೊತ್ತು ಬೇಗ ಕೆಲಸಗಳಾಗೋದಿಲ್ಲ, ಬೇಗ ಮಾಡ್ಕೊಳ್ತಾ ಇದ್ದೀನಿ. ಇಬ್ಬರು ಚಿಕ್ಕ ಮಕ್ಳು ಇರ್ತಾರಲ್ವ, ಸೊ ಅವ್ರಿಗೆಲ್ಲ ಮಾಡಿ ತಿನ್ನಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ, ಪೂಜೆ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗ್ಬಿಡುತ್ತೆ. ಆದರೂ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಸಪ್ರೇಟಾಗಿ ದೇವರ ಮನೆ ಅಂತ ಏನಿಲ್ಲ. ಒಂದು ಚಿಕ್ಕದಾಗಿ ಬಾಕ್ಸ್ ಥರ ವುಡ್ಡಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕ್ಲೀನಾಗಿ ನಾನು ಸಿಂಪಲ್ಲಾಗಿ ದೇವ್ರ ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ. ಸೊ ಅಷ್ಟಕ್ಕೆ ಇದು ಕರೆಕ್ಟಾಗಿ ಸಾಕಾಗುತ್ತೆ. ಕ್ಲೀನಾಗಿ ಪೂಜೆ ಮಾಡ್ಬೋದು. ಪೂಜೆ ಎಲ್ಲ ಆಗ್ತಾಯಿದೆ. ಈ ಸಂಕ್ರಾಂತಿಯಲ್ಲಿ ಈ ವರ್ಷ ತಮ್ಮೆಲ್ಲರಿಗೂ ಆರೋಗ್ಯ, ಆಯಸ್ಸು, ಅಂತಸ್ತು, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಸೊ ನೋಡಿ, ಇದು ಮಾಡಬೇಕಾದ್ರೆ ನನ್ನ ಮಗ ತುಂಬ ಗಲಾಟೆ ಮಾಡ್ತಾ ಇದ್ದ. ಬೇಗ ಮುಗಿಸಿ ಪೂಜೆನ ಅವನ್ನ ಎತ್ಕೊಬೇಕಾಗಿತ್ತು. ನಂತರ ಇನ್ನೂ ಅಡುಗೆಗೆ ರೆಡಿ ಮಾಡ್ಕೊಳ್ಳೋದು ಬೇರೆ ಇತ್ತು. ನೋಡಿ, ನಾನು ಈ ಥರ ದೇವ್ರಿಗೆ ಪೂಜೆ ಮಾಡಿದ್ದೀನಿ. ನಾನು ತುಂಬ ಸಿಂಪಲ್ಲಾಗಿ ಇಟ್ಕೊಳ್ತೀನಿ ದೇವ್ರ ಮನೇನ. ಹಾಗೆ ಸಿಂಪಲ್ಲಾಗಿ ಹೂವದಲ್ಲಿ ಡೆಕೋರೇಟ್ ಮಾಡಿ ಪೂಜೆ ಮಾಡಿಬಿಡ್ತೀನಿ. ನೀವು ನೋಡ್ತಿರ್ಬೋದು. ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ನಾವು ಕಬ್ಬು, ಎಳ್ಳು, ಬೆಲ್ಲ, ಗೆಣಸು, ಕಡಲೆಕಾಯಿ ಎಲ್ಲ ದೇವ್ರಿಗೆ ನೈವೇದ್ಯ ಇಟ್ಟಿದ್ದೀವಿ. ಹಾಗೆ ಪೂಜೆನೂ ಕೂಡ ಮುಗೀತು. ಈಗ ನಾನು ನೆಕ್ಸ್ಟು ಅಡುಗೆ ಕಡೆಗೆ ಹೋಗಬೇಕು. ಅದಕ್ಕೆ ಮುಂಚೆ ಮಗು ಅಳ್ತಿದ್ದಾನೆ ಅಂತ ಹೇಳಿದ್ನಲ್ವ, ಅವನ್ನ ಸ್ವಲ್ಪ ಎತ್ಕೊಂಡು ಸ್ವಲ್ಪ ಮುದ್ದು ಮಾಡಿ ಆಟ ಆಡಿಸಿದ್ರೆ ಸೈಲೆಂಟ್ ಆಗಿಬಿಡ್ತಾನೆ. ಸೊ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾನೆ ಒಂದು ಕಡೆ ಅವನು. ಇಲ್ಲ ಅವನೇನಾದರೂ ಆಟ ಆಡ್ಕೊಳ್ತಾನೆ. ಅವನು ಒಂಚೂರು ಮಾತಾಡ್ಕೊಂಡು ಆಟ ಆಡ್ಕೊಂಡಿರಬೇಕು. ನಂತರ ನಾನಿಲ್ಲಿ ಬೇಯಿಸಿದ್ದು ಗೆಣಸು ಅದೆಲ್ಲ ಇಟ್ಕೊಂಡು ತಿಂತಾಯಿದ್ದೆ. ಇವಾಗ ನಾನು ಮೊಳಕೆ ಹುರುಳಿಕಾಳು ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಏನಿಲ್ಲ, ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ. ಶುಂಠಿನೂ ಅಷ್ಟೇ. ಮತ್ತು ಮಸಾಲೆ ಐಟಮು ಚಕ್ಕೆ, ಲವಂಗ ಹಾಕ್ತೀನಿ ಅಷ್ಟೇ, ನಾನು ಬೇರೆ ಏನೂ ಹಾಕೋದಿಲ್ಲ. ಸೊ ಫ್ರೆಶ್ಶಾಗಿ ಕೊಕೊನೆಟ್ ಕಟ್ ಮಾಡ್ಕೊಂಡಿರೋ ಅಂಥದ್ದು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಸೊ ಇದನ್ನು ಆರಕ್ಕಿಟ್ಟು ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂದು ಮಸಾಲೆ ಸಾರು ಪುಡಿ ಅಂತಲೇ ಸಪ್ರೇಟಾಗಿದೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಅದನ್ನು ಚೆನ್ನಾಗಿ ರುಬ್ಕೊಂಡು ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಮೊಳಕೆ ಹುರುಳಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋವಂಥ ಆಲೂಗಡ್ಡೆಗಳನ್ನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಬದನೆಕಾಯಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀವಲ್ವ ಆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು. ಒಂದು ಜೆಂಟಲ್ ಮಿಕ್ಸ್ ಕೊಡಿ. ನಂತರ ಇದು ಕೂಡ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು, ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಜಾರಲ್ಲಿ ಮಸಾಲೆ ಇತ್ತಲ್ವ ಅದನ್ನೇ ತೊಳೆದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಇವಾಗ ಒಂದು ಸತಿ ಸಾಲ್ಟನ್ನ ಟೇಸ್ಟ್ ಮಾಡ್ಕೊಳ್ಳಿ. ನೀವು ಏನಾದರೂ ಬೇಕಿದ್ದರೆ ಮತ್ತೆ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕಿನ್ನ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಸಾಂಬಾರು ಈ ರೀತಿ ಆಗಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಮಧ್ಯಾಹ್ನಕ್ಕೆ ನಾವು ಇದನ್ನೇ ಊಟ ಮಾಡಿದ್ವಿ. ನಂತರ ಸಂಜೆ ಒಂದು ಒಳ್ಳೆ ಕಾಫಿ ಮಾಡಿಕೊಂಡು ನಮ್ಮ ಯಜಮಾನ್ರಿಗೆ ಕೊಟ್ಟೆ ನಾನು ಕಾಫಿ ಕುಡ್ದಿಲ್ಲ, ಸಂಜೆ ಆಗಿತ್ತಲ್ವ. ಸೊ ಆಚೆ ಹೋಗೋದಿತ್ತು.
ಅದಕ್ಕೋಸ್ಕರ ಅವ್ರಿಗೊಂದು ಕಾಫಿ ಕೊಟ್ಟೆ. ನಂತರ ಮತ್ತೆ ದೇವ್ರಿಗೆ ಪೂಜೆ ಮಾಡಿಕೊಂಡು ನಾವು ಹೊರಗೆ ಹೋಗೋದಿತ್ತು. ಸಂಜೆ ಪೂಜೆ ಮಾಡಿ ಹೊರಗೆ ಹೋಗ್ತಾ ಇದ್ದೀವಿ. ಏನಿಲ್ಲ, ಇವತ್ತು ನಾವು ಬಂಡಿ ಕಾಳಮ್ಮ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಗವಿಪುರಂ ಗುಟ್ಟಳ್ಳಿಯಲ್ಲಿ ನಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ ದೇವಸ್ಥಾನ. ದೇವರಿಗೆ ಮಡ್ಲಕ್ಕಿ ಕೊಡೋದಿತ್ತು, ಪೆಂಡಿಂಗ್ ಉಳ್ಕೊಂಬಿಟ್ಟಿತ್ತು ತುಂಬ ದಿನದಿಂದ. ಸೊ ಹಾಗಾಗಿ ಎಲ್ಲದು ಮಡ್ಲಕ್ಕಿಗೆ ಐಟಮ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಸೀರೆ ತೊಗೊಂಡ್ವಿ. ನಂತರ ಗಂಧಿಗೆ ಅಂಗಡಿಗೆ ಹೋಗಿಬಿಟ್ಟು ಮಡ್ಲಕ್ಕಿ ಸಾಮಾನು ಅಂತ ಕೇಳಿದ್ರೆ ಅವರೇ ಎಲ್ಲ ಕೊಡ್ತಾರೆ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ರಶ್ ಇತ್ತು, ಇವತ್ತು ಹಬ್ಬ ಇತ್ತಲ್ವ. ಸೊ ಹಾಗಾಗಿ ನೋಡಿ, ತುಂಬ ಪವರ್ಫುಲ್ ದೇವಸ್ಥಾನ. ನಾನು ಮದುವೆ ಆಗಿ ಬಂದು ಇನ್ನೇನು ಆಲ್ಮೋಸ್ಟ್ 10 ವರ್ಷ ಆಗ್ತಾಯಿದೆ. ಅವಾಗಿಂದನೂ ನಾನು ಈ ತಾಯಿನ ತುಂಬ ನಂಬಿದ್ದೀನಿ. ನಾನು ಏನೇ ಬೇಡ್ಕೊಂಡಿದ್ರು ಎಲ್ಲ ನೆರವೇರಿದೆ. ನೀವು ಯಾರಾದರೂ ಹತ್ತಿರದಲ್ಲಿದ್ದರೆ ಖಂಡಿತ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ತುಂಬ ಪವರ್ಫುಲ್ ದೇವರು. ನೀವು ಏನೇ ಅಂದ್ಕೊಂಡು ಹರಸ್ಕೊಂಡ್ರು, ಏನೇ ವ್ರತಗಳು ಮಾಡಿದ್ರೂ ತುಂಬಾ ಒಳ್ಳೆಯದಾಗುತ್ತೆ. ನೀವೇನು ಅಂದ್ಕೊಂಡ್ರು ಅದಾಗುತ್ತೆ. ನಾನು ಕೂಡ ಇವತ್ತು ನೋಡಿ, ನನಗಿವತ್ತೊಂದು ಪಾಸಿಟಿವ್ ವೈಬ್ಸ್ ಇದು. ಇವತ್ತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ. ಮಧ್ಯಾಹ್ನ ನಮ್ಮ ಮನೆಯವ್ರು ಸ್ವಲ್ಪ ಬೇಗ ಬರ್ತೀನಿ ಅಂದಿದ್ದಕ್ಕೆ ನಾನು ಹೇಗಿದ್ದರೂ ಮಡ್ಲಕ್ಕಿ ಕೊಡಬೇಕಲ್ವ, ಕೊಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸಡನ್ನಾಗಾಯಿತು. ತುಂಬಾ ಖುಷಿಯಾಯಿತು ದೇವ್ರನ್ನ ನೋಡಿ. ಗರ್ಭಗುಡಿ ಒಳಗಡೆ ಬಿಡ್ತಾರೆ ಮಡ್ಲಕ್ಕಿ ಕೊಡುವಾಗ. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ, ನೀವು ಕೂಡ ಯಾರಾದರೂ ಬರಬೇಕು ಅಂದ್ಕೊಂಡಿದ್ರೆ ಖಂಡಿತ ಬನ್ನಿ. ತುಂಬ ಚೆನ್ನಾಗಿದೆ. ಮತ್ತು ಈ ದೇವಸ್ಥಾನದ್ದು ಸರೌಂಡಿಂಗ್ ಇನ್ ದ ಸೆನ್ಸ್ ಗರ್ಭಗುಡಿ ಆಚೆ ಎಷ್ಟು ದೇವ್ರುಗಳಿದೆ ಅಂದರೆ, ನಿಮಗೆ ಯಾವ ದೇವ್ರು ಬೇಕೋ ಎಲ್ಲ ದೇವರು ಸಿಗುತ್ತೆ. ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾಯಿದ್ದಾರೆ ಈ ನಡುವೆ. ತುಂಬ ರಶ್ಶು ಕೂಡ ಇರುತ್ತೆ. ನೋಡಿ, ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಆಚೆ ಬಂದಿದ್ದೀವಿ. ಇವಾಗ ಪ್ರಸಾದ ತಿನ್ನೋಣ ಅಂತ ಪ್ರಸಾದ ಕೊಡೋ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಯದ್ವಿತ್ತು ಪ್ರಸಾದನ ತುಂಬ ಇಷ್ಟಪಟ್ಬಿಟ್ಟಿದ್ದ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ತಿಂತಾ ಇದ್ದ ಚೆನ್ನಾಗಿ. ನೆಕ್ಸ್ಟು ನಾವು ಮಾದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಮನೆ ದೇವರು ಚಾಮರಾಜಪೇಟೆ ಹತ್ರ ಇರೋದು. ಅಲ್ಲಿ ಪೂಜೆ ಕೊಡಬೇಕಾಗಿತ್ತು. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ರಾತ್ರಿ ಆಗೇ ಹೋಯಿತು. ಬಂದು ಊಟ ಮಾಡಿಸಿ ಮಕ್ಕಳಿಗೆ ಇವನು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ನೋಡಿಕೊಂಡು ಇವನ ಜೊತೆ ಒಂಚೂರು ಆಟ ಆಡಿ ಸರಿ ಮಲ್ಗೋಣ ಅಂತ ಇವ್ರನ್ನೆಲ್ಲ ಮಲಗಿಸ್ತಾ ಇದ್ದೀನಿ. ನನ್ನ ದಿನ ಇವತ್ತು ಹೀಗಿತ್ತು. ತುಂಬಾ ಚೆನ್ನಾಗಿತ್ತು. ಸೊ ನಾನು ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಯಾರಾದರೂ ಸಜೆಸ್ಟ್ ಮಾಡೋಡಿದರೆ ದಯವಿಟ್ಟು ಮಾಡಿ, ನಾನು ತಗೊಳ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.